ಹಾಯ್ ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ. ಇವತ್ತು ನಾವು ಮೈಸೂರಿಂದ ಕಣ್ಣೂರಿಗೆ ಹೊರಟಿದ್ದೀವಿ. ನೋಡೋಣ ಬನ್ನಿ ಹೇಗಿದೆ ಥ್ರೂಔಟ್ ಜರ್ನಿ ಅಂತ. ಆ್ಯಕ್ಚುಲಿ 6K ಅಂತ ಅಂದ್ಕೊಂಡಿದ್ವಿ ಬಿಡೋದು, ಸೊ 7 ಆಯಿತು, 1 ಅವರ್ ಲೇಟ್ ಆಯಿತು. ಸೊ ಇಲ್ಲಿಂದ ಹೋಗ್ತಾ ಇದ್ದೀವಿ. ಬನ್ನಿ ನಿಮ್ಮನ್ನ ಕೂಡ ನನ್ನ ಜೊತೆನೇ ಕರ್ಕೊಂಡು ಹೋಗ್ತೀನಿ. ಇದು ಮೈಸೂರು ಹೈವೇ ಅಲ್ವಾ? ಮೈಸೂರು ಮಡಿಕೇರಿ ಹೈವೇ. ಮೈಸೂರು ಮಡಿಕೇರಿ ಹೈವೇ ಅಂತ ಹೇಳಿ. ನಿಮಗೆ ಈ ರೋಡ್ ಎಕ್ಸ್ಪೀರಿಯನ್ಸ್ ಏನು? ಆ್ಯಕ್ಚುಲಿ ರೋಡ್ ನನಗೆ ಫೆಮಿಲಿಯರೇ. ವೆನ್ ಐ ವಾಸ್ ವರ್ಕಿಂಗ್ ಇನ್ ವಿಜಯ ಬ್ಯಾಂಕ್, ನಾವು ಸೋ ಕಾಲ್ಡ್ ಬ್ಯಾಂಕ್ ಆಫ್ ಬರೋಡಾ. ಸೊ ಐ ಯೂಸ್ ಟು ಟ್ರಾವೆಲ್ ಫ್ರಮ್ ಹುಣಸೂರು ಟು ಮೈಸೂರು, ಮೈಸೂರು ಟು ಹುಣಸೂರು frequently and every day, in fact. It is very nice road. ಸೊ ನಿಮಗೆ ಈ ರೋಡ್ ತುಂಬ ಫ್ಯಾಮಿಲಿಯರ್ ಇದೆ ಅಂತ ಆಯಿತು. Yeah, it is very nice road. ಓಕೆ. ಸೆಂಟ್ ಜೋಸೆಫ್ ಸೆಂಟ್ರಲ್ ಸ್ಕೂಲ್ ಕೂಡ ಇದೆ ಅಲ್ವಾ? Yeah. Here Saint Joseph Central School. Yeah. And here also some of the companies are there, Kirloskar. Okay. And all it is industrial area, Udagalli industrial area. So special economic zones they have created here. So many residentials, new residential houses are coming up. Okay. So it is a growing area. ಸೊ ಇಲ್ಲಿ ಡೆವಲಪ್ ಆಗ್ತಾ ಇದೆ ಮುಂದಿನ ದಿನ. Yeah. So we are reaching Bilikere. Bilikere also it will become in future city. Okay. It will comes under Mysore city. It will come under Mysore city. Okay. So till now it is village only. Okay. So Bilikere is going to come going forward. ಇದು ಬಂದು ಆಶೀರ್ವಾದ್ ಗ್ರ್ಯಾಂಡ್ ರೆಸ್ಟೋರೆಂಟು. ಇದು ಬಂದು ಹುಣಸೂರಲ್ಲಿದೆ. ಬ್ರೇಕ್ಫಾಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ಆಫ್ ಫುಡ್ ಮತ್ತು ಕ್ವಾಂಟಿಟಿ ಆಫ್ ಫುಡ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಜನ ಟೂರಿಸ್ಟ್ಗಳು ಆ ಕಡೆ ಹೋಗೋರೆಲ್ಲ ಅಲ್ಲೇ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ರು. ಸೊ ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು ಆಶೀರ್ವಾದ್ ಗ್ರ್ಯಾಂಡಲ್ಲಿ ತುಂಬ ಚೆನ್ನಾಗಿದೆ. ಸೊ ಫಸ್ಟ್ ಟೈಮ್ ನಾವು ಅಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು. ಏನಂದರೆ ರೇಟ್ಸು ಸ್ವಲ್ಪ ಜಾಸ್ತಿನೇ ಇದೆ ಕಂಪ್ಯಾರಿಟಿವ್ಲಿ ಮೈಸೂರು ರೆಸ್ಟೋರೆಂಟ್ಸ್ಗೆ ಕಂಪೇರ್ ಮಾಡಿದ್ರೆ. ಒಂಥರ ತುಂಬ ಚೆನ್ನಾಗಿತ್ತು. ಸೊ ನಾವು ಒಂದು 3 ಐಟಮ್ಸ್ ಆರ್ಡ್ರ್ ಮಾಡಿದ್ವಿ. ಮಸಾಲ ದೋಸೆ, ಸೆಟ್ ದೋಸೆ ಮತ್ತು ಇಡ್ಲಿ ಸಾಂಬಾರು ಆರ್ಡ್ರ್ ಮಾಡಿದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೀವು ಆ ಕಡೆ ಹೋದಾಗ ಈ ರೀತಿ ಬ್ರೇಕ್ಫಾಸ್ಟ್ ಟ್ರೈ ಮಾಡಿ. ಒಟ್ಟಿನಲ್ಲಿ ತುಂಬ ಚೆನ್ನಾಗಿತ್ತು. ಕೂಲ್ ವೆದರ್ ಆಗಿತ್ತು. ಇದೆಲ್ಲ ಫಾರೆಸ್ಟ್ ಏರಿಯಾ ಗೈಸ್. ಇದು ನೋಡ್ತಾ ಇರ್ಬೋದು, ಇದೆಲ್ಲನೂ ಫಾರೆಸ್ಟ್ ಏರಿಯಾನೇ. ಸೊ ಅಲ್ಲಲ್ಲಿ ಊರುಗಳು ಬರುತ್ತೆ. ಒಂಥರ ಜರ್ನಿ ಚೆನ್ನಾಗಿದೆ. ಆಶೀರ್ವಾದ್ ಗ್ರ್ಯಾಂಡಲ್ಲಿ ಬ್ರೇಕ್ಫಾಸ್ಟ್ ತಿಂದ್ಕೊಂಡ್ವಿ. ಬ್ರೇಕ್ಫಾಸ್ಟ್ ಎಲ್ಲ ತುಂಬ ಕ್ವಾಲಿಟಿಯಾಗಿ ಚೆನ್ನಾಗಿತ್ತು. ಸೊ ಇಲ್ಲಿಂದ ಫಾರೆಸ್ಟ್ ಝೋನ್ ಸ್ಟಾರ್ಟ್ ಆಗುತ್ತೆ. ಸೊ ಎಲ್ಲೂ ಇಳಿಯಂಗಿಲ್ಲ, ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಬೇಕಾಗುತ್ತೆ. ಎಲ್ಲೂ ಇಳಿಯೋಕ್ಕೂ ಬಿಡಲ್ಲ. ಇದಿಷ್ಟು ಫುಲ್ ಫಾರೆಸ್ಟ್ ಝೋನ್. ನೀನು ಇಲ್ಲಿ ಇದು ಅನಿಮಲ್ಸ್ನ ನೋಡ್ಬೋದು. ಪಿಕಾಕ್ ಕಾಣುತ್ತೆ, ಡೀರ್ ಕಾಣುತ್ತೆ. ನೀನು ಅಬ್ಸರ್ವ್ ಮಾಡ್ತಾನೆ ಇರೋ ಆ ಕಡೆ ಈ ಕಡೆ, ಗ್ಯಾರಂಟಿ ಕಾಣುತ್ತೆ. ಮಲ್ಕೊಂಡಿರು, ನಾನು ಏನಾದರೂ ಬಂದಾಗ ಎದ್ದೇಳಿಸ್ತೀನಿ, ಸರಿನಾ? ಓಕೆ. ಇವನ್ ಲಯನ್ಸ್ ಕೂಡ ಬರುತ್ತೆ ಅವಾಗವಾಗ. ಸಾರಿ, ಲಯನ್ಸ್ ಅಲ್ಲ, ಲಯನ್ಸ್ ತುಂಬ ರೇರ್. ಎಲಿಫೆಂಟ್ಸ್ ಬರ್ಬೋದು, ಬಟ್ ಸೇಫಾಗಿ ಡ್ರೈವ್ ಮಾಡಬೇಕು. ಇದೆಲ್ಲ ಫಾರೆಸ್ಟ್ ಝೋನ್.
ಗೊತ್ತಿಲ್ಲ ಅದಕ್ಕೆ. ನಾಗರಹೊಳೆ ಫಾರೆಸ್ಟ್ ರಿಸರ್ವೇರ್, ನಾಗರಹೊಳೆ ರಿಸರ್ವೇರ್ ಅಲ್ವಾ? ಅನಿಮಲ್ಸ್. ಓಕೆ. ಸೊ ಎಲ್ಲೂ ಮನುಷ್ಯರಿಗೆ ಇಳಿಯೋಕ್ಕೂ ಬಿಡಲ್ಲ, ಎಲ್ಲೂ ಕಾಡಲ್ಲಿ ಹೋಗೋಕ್ಕೂ ಬಿಡಲ್ಲ. ಇಲ್ಲಿ ಮನೆಗಳು ಇನ್ನೊಂಥರದು ಹಂಚಿನ ಮನೆ ಇದೆ. ಎವ್ರಿ ಟೈಮ್ ಮಳೆ ಬರುತ್ತೆ. ಹೌದು, ತುಂಬ ಗ್ರೀನರಿ, ಕೂಲ್. ಅಂದರೆ ಬಿಸಿಲಿದ್ರು ಕೂಡ ಕೂಲಾಗಿರೋ ಗಾಳಿ ಬರ್ತಾ ಇದೆ. ಕೂಲ್ ಬ್ರೀಸ್ ಬರ್ತಾ ಇದೆ. ಚಳಿ ಆಗ್ತಾ ಇದೆ. ನಾನು 2-3 ಸ್ವೆಟರ್ ಹಾಕೊಂಡ್ಬಿಡ್ತೀನಿ. ನನ್ನ ಮಗ ಕ್ಲೋಸ್ ಮಾಡಿದ್ರು ಮಾಡ್ತಾ ಇಲ್ಲ, ಅವನಿಗೆ ಶೆಕೆ ಆಗುತ್ತೆ. ಆಮೇಲೆ ಹಂಚಿನ ಮನೆಗಳಿದೆ ಅಲ್ಲಲ್ಲಿ. ಅಂದರೆ ಅಂಟ್ಕೊಂಡಿರಲ್ಲ ಮನೆಗಳು, ಸ್ವಲ್ಪ ದೂರದಲ್ಲಿರುತ್ತೆ. ಒಂಥರ ಚೆನ್ನಾಗಿರುತ್ತೆ. ಇಲ್ಲಿ ಬದುಕೋದು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು ನೇಚರ್ ಮಧ್ಯದಲ್ಲಿ. ಆ್ಯಕ್ಚುಲಿ ಇದು ನನ್ನ ಡ್ರೀಮ್ ಕೂಡ. ನನಗೆ ನೇಚರ್ ಅಂದರೆ ತುಂಬ ಇಷ್ಟ. ಎಷ್ಟು ದಿನ ಆದರೂ ಇರ್ತೀನಿ ನೇಚರ್ ಮಧ್ಯದಲ್ಲಿ. ಒಳಗಡೆ ಕೆಳಗಡೆ ಎಲ್ಲನೂ ಮನೆಗಳೇ ಇದೆ. ನೋಡಿ, ಹಂಚಿನ ಮನೆಗಳು ಅಲ್ಲಲ್ಲಿದೆ. ಅದೇ ನಮ್ಮ ಸಿಟಿಯಲ್ಲಾದರೆ ಫುಲ್ಲು ಕಂಜೆಸ್ಟೆಡ್ ಆಗಿ ಪಕ್ಕದಲ್ಲೇ ಮನೆಗಳು ಇರುತ್ತೆ. ಇಲ್ಲಿ ಆ ರೀತಿ ಇಲ್ಲ. ಪಾಪ್ಯುಲೇಷನ್ ಇದೆ ಜಾಸ್ತಿ. ಡೆನ್ಸಿಟಿ ಆಫ್ ಪಾಪ್ಯುಲೇಷನ್ ಯಾವುದು ಹೇಳಿದ್ರಪ್ಪ ಪ್ರೊಫೆಸರ್ ಸಾಹೇಬ್. ಕಾಡ್ ಮಧ್ಯದಲ್ಲೂ ಇರ್ತಾರೆ ಜನ. ಯಾವ ರೋಡ್ ರೀ? ತಲಸರಿ ಮೈಸೂರು ರೋಡ್. ಓಕೆ. ಇದು ತಿತಿಮತಿ ವಿಲೇಜ್ ಹೆಸರು ತಿತಿಮತಿ ಅಂತ ಇದೆ. ಎಲ್ಲರ ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇದ್ದಾರೆ. ಇವಾಗ 9 ಆಗಿದೆ ಆಲ್ರೆಡಿ. ಇಲ್ಲಿ ಎಲ್ಲ ರಜೆ ಕೊಟ್ಟಿಲ್ಲ ಅಂತ ಕಾಣುತ್ತೆ. ಕ್ರಿಸ್ಮಸ್ ಹಾಲಿಡೇಸ್ ಮತ್ತು ಜಾನ್ವರಿ ಹಾಲಿಡೇಸ್. ಸೊ ನೀವು ನೋಡ್ತಾ ಇರ್ಬೋದು ಮಕ್ಕಳು ಸ್ಕೂಲ್ಗೆ ಹೋಗ್ತಾ ಇರೋದು. ಅದು ಹಂಗೆ ಮುಂದೆ ಬರುತ್ತಲ್ಲ ಅಲ್ಲೂ. ಇದು ಕೊಡಗು ಅಲ್ಲ ರೀ? ಹೌದಮ್ಮ. ಸೊ ಕೊಡಗುಗೆ ರೀಚ್ ಆದ್ವಿ. ಕಣ್ಣೂರಿನ 57 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಒಂದು 1 ಅವರ್ ಆಗ್ಬೋದು ಅಂತ ಅನ್ಸುತ್ತೆ. ಇಲ್ಲ 2 ಅವರ್ಸ್ ಆಗುತ್ತೆ. 2 ಅವರ್ಸ್ ಆಗುತ್ತೆ ಅಂತ. ಆಮೇಲೆ ಈಗ ನನಗೆ ಮನೆಗಳ ಕಾನ್ಸೆಪ್ಟ್ ಅಂತೂ ತುಂಬ ಇಷ್ಟ ಆಯಿತು. ಯಾವತ್ತೂ ಬಂದಿರಲಿಲ್ಲ ಈ ಸೈಡು. ಇದೇ ಫಸ್ಟ್ ಟೈಮ್ ಬಂದಿದ್ದು. ನೀವು ನೋಡ್ತಾ ಇರ್ಬೋದು ನೋಡಿ ಎಷ್ಟು ಚೆನ್ನಾಗಿದೆ ಮನೆಗಳೆಲ್ಲನೂ. ಆ್ಯಕ್ಚುಲಿ ಇದು ನನ್ನ ಡ್ರೀಮ್ ಹೋಮ್ ಕಾನ್ಸೆಪ್ಟು. ತಕ್ಷಣ ನನ್ನ ಡ್ರೀಮ್ ಹೋಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡು. ಅದೇ ಹೇಗಿರಬೇಕು ನನಗೆ ಡ್ರೀಮ್ ಹೋಮ್ ಬಂದು? ಹಾಂ, 2 ಫ್ಲೋರ್ ಇರಬೇಕು. ಹಾಂ, ಚೆನ್ನಾಗಿರ್ಬೇಕು. ಆಮೇಲೆ ವ್ಯೂ ಬರಬೇಕು. ಹಾಂ ಹಾಂ, ಆಮೇಲೆ ವೆಜಿಟೇಬಲ್ಸ್ ಅಲ್ಲೇ ಗ್ರೋ ಮಾಡಬೇಕು, ಅಲ್ಲೇ ತಿನ್ನಬೇಕು, ಸಿಟಿಯಿಂದ ದೂರ ಇರಬೇಕು. ಆಮೇಲೆ ಗಾಳಿ ಬರ್ತಾ ಇರಬೇಕು. ಇಂದಾಗಿರ್ಬೋದು. ರೋಡ್ ನೋಡಿ, ಚಿಕ್ಕದು ರೋಡು, ಆದರೆ ವೆಹಿಕಲ್ಸ್ ಜಾಸ್ತಿ. ಈವನ್ ಹೆವಿ ವೆಹಿಕಲ್ಸ್ ಕೂಡ ಓಡಾಡುತ್ತೆ. ಲಾರಿ ಎಲ್ಲ ಓಡಾಡುತ್ತೆ ಇಷ್ಟು ಚಿಕ್ಕ ರೋಡಲ್ಲಿ. ಒಂದೇ ಸಲ ತಂದ್ಕೊಂಡ್ಬಿಡ್ತಾರೆ. ಇದೆಲ್ಲ ಕಾಡು. ಅಲ್ಲಲ್ಲಿ ಮನೆಗಳಿದೆ. ಆಮೇಲೆ ರೋಡು ಒಂದೊಂದು ಕಡೆ ಚೆನ್ನಾಗಿದೆ, ಒಂದೊಂದು ಕಡೆ ಚೆನ್ನಾಗಿ ಇರಲಿಲ್ಲ. ಮೇ ಬಿ ಇದೆಲ್ಲ ಆಕ್ಸಿಡೆಂಟ್ನ ಸ್ಟಾಪ್ ಮಾಡೋದಕ್ಕೆ ಇರ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ಫುಲ್ ರೋಡೆಲ್ಲ ನೈಸ್ ಆಗಿದ್ದರೆ ಫಾಸ್ಟಾಗಿ ಬರ್ತಾರೆ ಅಂತ ಅಲ್ಲಲ್ಲಿ ರೋಡ್ ಸರಿ ಇಲ್ಲ. ಆಮೇಲೆ
ತುಂಬ ಡೆಪ್ತಲ್ಲಿದೆ ಸೈಡಿಗೆ. ತುಂಬ ಕೇರ್ಫುಲ್ಲಾಗಿ ಡ್ರೈವ್ ಮಾಡಬೇಕು ಇಂಥ ಪ್ಲೇಸಸ್ಸಲ್ಲೆಲ್ಲ. ನೆಗ್ಲಿಜೆನ್ಸಿ ತೋರಿಸ್ಬಾರ್ದು ವೈಲ್ ಡ್ರೈವಿಂಗ್ ದ ಕಾರ್. ಸೊ ವಿ ಹ್ಯಾವ್ ಟು ಬಿ ಆಲ್ವೇಸ್ ಕೇರ್ಫುಲ್. ಆಮೇಲೆ ತುಂಬ ಕ್ರಾಸಿಂಗ್ಸ್ ಎಲ್ಲ ಇದೆ, ಕನ್ಫ್ಯೂಸ್ ಆಗುತ್ತೆ. ಸೊ ಕ್ರಾಸಿಂಗಲ್ಲೆಲ್ಲ ಹಾರ್ನ್ ಮಾಡ್ಕೊತ ಅಥವಾ ಚೆನ್ನಾಗಿ ಗಮನ ಹರಿಸ್ಕೊಂಡು ಓಡಿಸ್ಬೇಕು, ಸ್ವಲ್ಪ ನಿಧಾನಕ್ಕೆ. ನೋಡಿ ಎಷ್ಟು ಡೆಪ್ತಲ್ಲಿದೆ, ತುಂಬ ಚೆನ್ನಾಗಿದೆ, ತುಂಬ ಹೈಟಲ್ಲಿದೆ. ಓಕೆ, ಘಾಟ್ ಸೆಕ್ಷನ್ ಇದೆ ರೀ. ಯಾ, ಇಟ್ಸ್ ಟೋಟಲಿ ಘಾಟ್ ಸೆಕ್ಷನ್. ವಿ ಡಿಡ್ಂಟ್ ನೋ ದ್ಯಾಟ್. ಆಫ್ಟರ್ ಕಮಿಂಗ್ ಹಿಯರ್ ವಿ ಕೇಮ್ ಟು ನೋ ಇಟ್ಸ್ ಟೋಟಲಿ ಘಾಟ್ ಸೆಕ್ಷನ್. ಇಟ್ಸ್ ಎ ಸರ್ಪ್ರೈಸಿಂಗ್ ಥಿಂಗ್ ಫಾರ್ ಅಸ್. I am also driving Yeah. Ghat section first time. Yeah, first time. Little bit scared. Let's hope for the best. I hope it will be a good journey. Idivuriga idi yauru? Gonikoppal. Okay. Gonikoppal. Namma Sunita akkara ಊರು ಇದು. ಸೊ ಇದೆಲ್ಲ ಫಾರೆಸ್ಟ್ ಏರಿಯಾನೇ. ಇಲ್ಲೊಂದು ನಮ್ದು ಮಂಗ ಇದೆ, ಇದು ಚಿಕ್ಕದ ಮಂಗ ನಮ್ಮ ಮನೆಯಲ್ಲಿ. ಪ್ಲಾಸ್ಟಿಕ್ ಮುಕ್ತ ವಲಯ, ಅಂದ್ರೆ ಪ್ಲಾಸ್ಟಿಕ್ ಎಲ್ಲೂ ಡಿಸ್ಪೋಸ್ ಮಾಡಬಾರ್ದು ಥ್ರೂಔಟ್ ಫಾರೆಸ್ಟ್. ಸೊ ಫಾರೆಸ್ಟ್ನ ರಕ್ಷಣೆ ಮಾಡೋದು ನಿಮ್ಮೆಲ್ಲರ ಜವಾಬ್ದಾರಿ. ಸುತ್ತಲೂ ಗ್ರೀನರಿ ಇದೆ, ಒಂಥರ ಪ್ಲೆಸೆಂಟ್ ಆಗಿದೆ, ಕೂಲ್ ಆಗಿರೋ ಗಾಳಿ ಬರ್ತಿದೆ. ಯಾವ್ದಾದ್ರು ಅನಿಮಲ್ ತೀರೋಗಿರುತ್ತೆ. ಪ್ರಾಣಿಗಳಿಗೆ ನೀರು ಕುಡಿಯೋದಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಇದು ಚಳಿಯಲ್ಲಿ ಇದೆ. ನೋಡ್ಕೊಂಡು ಏನೋ ರೋಡ್ ಕಾಮಗಾರಿಯಲ್ಲಿ ಇದೆ. ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲಿ ಇದೆ, ಆಫ್ ಆಫ್ ದ ರೋಡ್. ನೋಡಿ, ಇದೊಂಥರ ಹೆಮ್ಮೆ ಅಂತ ಅನ್ಸುತ್ತೆ. ನಮ್ಮ ಕರ್ನಾಟಕದಲ್ಲಿ ಇಷ್ಟು ದೊಡ್ಡ ಇದೆಲ್ಲ ಚೆಕ್ ಪೋಸ್ಟ್ ಫಾರೆಸ್ಟ್. ಇದು ಯಾವ್ದು ತಾಲೂಕು ಪ್ರಾರಂಭ? ರಿಸರ್ವ್ ಫಾರೆಸ್ಟ್ ಅಂತ, ಮಾವಕುಲ್ ರಿಸರ್ವ್ ಫಾರೆಸ್ಟ್. ಸ್ಪೀಡ್ ಲಿಮಿಟ್ ಕೂಡ ಕಮ್ಮಿ ಇರಬೇಕು, ಜಾಸ್ತಿ ಸ್ಪೀಡಲ್ಲಿ ಓಡಿಸ್ಬೇಡ್ದು. ಯಾಕಂದ್ರೆ ಅನಿಮಲ್ಸ್ ರೋಡ್ನ ಕ್ರಾಸ್ ಮಾಡ್ತಾ ಇರುತ್ತೆ. ಸೊ ಕಮ್ಮಿ ಸ್ಪೀಡಲ್ಲಿ ಹೋಗ್ಬೇಕು. ಅಮ್ಮ ಸ್ಪೀಡ್ ಅಮ್ಮ ಎಷ್ಟು km/h ಅಂತ ಇರುತ್ತೆ. ಅಂದ್ರೆ 0 ಕಿಲೋಮೀಟರ್ ಅಲ್ಲ, ಎಷ್ಟಂದ್ರೆ 40 ಕಿಲೋಮೀಟರ್. ಇದು ಬಂದು ನಾಗರಹೊಳೆ ರಿಸರ್ವ್. ಇಲ್ಲಿ ಇಲ್ಲಿ ನೋಡಿ, ಮಂಗಗಳು ನೋಡ್ತಾ ಇರ್ಬೋದು, ದಾರಿಗೆ ಕೂತಿದಾವೆ. ಅಂದ್ರೆ ಕೇರ್ಫುಲ್ ಆಗಿ ಓಡಿಸ್ಬೇಕು. ಸೊ ಅದಕ್ಕೇನೆ ಸ್ಪೀಡ್ ಲಿಮಿಟ್ ಹೇಳಿದ್ದಾರೆ. ಯಾಕಂದ್ರೆ ಅನಿಮಲ್ಸ್ ಕ್ರಾಸ್ ಆಗ್ತಾ ಇರ್ತದೆ ರೋಡು, ಇವು ಬ್ಲೈಂಡ್ ಆಗಿ ಫಾಸ್ಟ್ ಆಗಿ ಸ್ಪೀಡ್ ಮಾಡಿದ್ರೆ ಕಾರ್ ಕಂಟ್ರೋಲಿಗೆ ಸಿಗಲ್ಲ. ಸೊ ಅದಕ್ಕೆ ನಿಧಾನಕ್ಕೆ ಡ್ರೈವ್ ಮಾಡಿ ಅಂತ ಹೇಳಿದ್ದಾರೆ. ಸ್ಪೀಡ್ ಲಿಮಿಟ್ ಇರ್ಲೇಬೇಕು ಅಂತ. ನಮ್ಗಂತೂ ಯಾವ ಅನಿಮಲ್ಲು ಕಾಣಲಿಲ್ಲ ಇದುವರೆಗೂ. ನಮ್ಗೊಂದು ಮಂಗ ಒಂದೇ ಕಾಣಿಸ್ತು, ಅದು ಕೂಡ ಮುದ್ದಾಗಿ ಕುತ್ಕೊಂಡು ತಿಂತಾ ಇತ್ತು. ಕೊಬ್ಬರಿ ತಿಂತಾ ಇತ್ತಲ್ವಾ ಅದು? ಓಕೆ, ಮುಂದೆ ಹೋಗ್ತಾ ಹೋಗ್ತಾ ಏನಾದ್ರು ಅನಿಮಲ್ಸ್ ಕಾಣುತ್ತೆ ಏನೋ ಅಂತ. ನೀನೇ ಒಂದ್ ದೊಡ್ಡ ಮಂಗ ಮನೇಲಿ. ಅಲ್ಲಿ ನೋಡಲಿ, ಅಲ್ಲಿ ಏನೋ ಇದೆ, ಬಟ್ ಅನಿಮಲ್ಸ್ ತರ ಅನ್ಸುತ್ತೆ. ಬಟ್ ಅದೇನೋ ಟ್ರೀ ಅದು, ಬಟ್ ಅದು ಅನಿಮಲ್ ಅಲ್ಲ. ರಕ್ಷಾ ನೋಡಿ, ಅಲ್ಲಿ ಕಾಷನ್ ಬೋರ್ಡ್ ಹಾಕಿದ್ದಾರೆ, ಅಂದ್ರೆ ಎಚ್ಚರಿಕೆ ಬೋರ್ಡ್ ಹಾಕಿದ್ದಾರೆ. 16 ಕಿಲೋಮೀಟರ್ಸಾ? ನೆಕ್ಸ್ಟ್ ಹಾಕಿದ್ದಾರೆ ಅಲ್ಲಲ್ಲಿ. ರಕ್ಷಾ ಅನಿಮಲ್ಸ್ ಸಿಗ್ಬೋದು ನೋಡು. ಸಿ, ಮಂಗಗಳು ಮಾತ್ರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ರೋಡ್ ಎಲ್ಲ ಎಷ್ಟು ನೀಟಾಗಿ ಕ್ರಾಸ್ ಮಾಡ್ತಾ ಇದೆ. ಏನೋ ತಿಂತಾ ಇದೆ, ಲೈಕ್ ಅವ್ರಿಗೆ ಬನಾನಾ ಏನೋ ಸಿಕ್ಕಿದೆ, ತಿಂತಾ ಇದ್ದಾವೆ ಬನಾನಾನ. ಕೊಬ್ಬರಿ ಎಲ್ಲ ಕಣ, ಬನಾನಾನೆ.
ಕಂಪ್ಲೀಟ್ ಬರೀ ಮಂಗಗಳು ಮಾತ್ರ ಕಾಣಿಸ್ತಾ ಇತ್ತು. ಹಾ ಇದೆ ಮಂಕಿ. ಕನ್ನಡದಲ್ಲಿ ಮಂಗ ಅಂತ ಕರೀತಾರೆ. ಅಮ್ಮ ಯಾರು ಕಾರ್ ಪಾರ್ಕ್ ಮಾಡಿದ್ದಾರೆ. ಹಾ ಇದ್ರಲ್ಲ ಅಂದ್ರೆ ಅವರು ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಕಣೋ. ವೈಲ್ಡ್ ಆನಿಮಲ್ ಕ್ರಾಸಿಂಗ್ ಇಯರ್ ನೋಡಿ ಯಾವಾಗ್ಲೂ ಅವ್ರ ಗಮನ ಇಟ್ಟಿರ್ತಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು, ದೊಡ್ಡ ಕಮಾನ್ ಇದೆಲ್ಲ. ಏನಿದು ಮತ್ತಿಗೋಡ ಸಾಕಾಣೆ ಶಿಬಿರ. ಓಕೆ ಅಂದ್ರೆ ಆನೆಗಳು. ಹಾ ಆನೆಗಳದ್ದು ಸಾಕ್ತಾರೆ ಇಲ್ಲಿ. ಮತ್ತಿಗೋಡ ಸಾಕಾಣೆ ಶಿಬಿರ ಅಂತ ಅಂದ್ರೆ ಆನೆಗಳನ್ನ ಪ್ರೊಟೆಕ್ಟ್ ಮಾಡೋ ಪ್ಲೇಸ್ ತಾನೇ ಅದು. ಎಲಿಫೆಂಟ್ ನೋಡ್ದ್ಯಾ? ತುಂಬಾ ಒಳಗಡೆ ಇದೆ ಕಣೋ, ಕಾಣಲ್ಲ. ಸೊ ಅದು ಸಾಕಾಣೆ ಮತ್ತಿಗೋಡ ಸಾಕಾಣೆ ಶಿಬಿರ ಅಂತ ಕ್ಯಾಂಪ್. ನೆಕ್ಸ್ಟ್ ಹಿಂಗೆ ಹೋಗ್ತಾ ಹೋಗ್ತಾ ನೋಡೋಣ ಯಾವ್ದಾದ್ರು ಸಿಗುತ್ತೇನೋ ಅನಿಮಲು ಅಂತ. ಲೈಕ್ ಝೂ ಅಲ್ಲಿ ನೋಡೋದ್ಕಿಂತ ಈ ರೀತಿ ಆಚೆ ಬಂದು ನೋಡೋದೇ ಒಂಥರ ಎಕ್ಸೈಟಿಂಗ್ ಆಗಿರುತ್ತೆ. ನಾವುಗಳು ಅದ್ರ ಮಧ್ಯದಲ್ಲೇ ನಿಂತ್ಕೊಂಡು ಇದೀವಿ ಅಂತ ಫೀಲ್ ಆಗುತ್ತೆ. ಝೂ ಅಲ್ಲಾದ್ರೆ ಲೈಕ್ ಅದಕ್ಕೊಂದು ಕೇಜ್ ಹಾಕಿ ಕೂಡ್ಸಿರ್ತಾರೆ, ಅಷ್ಟೊಂದೇನು ಫೀಲ್ ಆಗಲ್ಲ ಪಾಪ. ಇದಾದ್ರೆ ಫ್ರೀಯಾಗಿ ಹಾರಾಡ್ತಾ ಇರ್ತೇವೆ. ನೋಡೋಣ ಎಲ್ಲಾದ್ರೂ ಇದನ್ನ ಅಂತ. ಸುತ್ತಲೂ ಕಾಡೆ, ಅಲ್ಲೆಲ್ಲ ಕ್ಯಾಂಪ್ಸ್ ಎಲ್ಲ ಹಾಕಿದ್ದಾರೆ. ಅಂದ್ರೆ ಫಾರೆಸ್ಟ್ ಆಫೀಸರ್ಸ್ ಇರ್ತಾರೆ ಅಥವಾ ಫಾರೆಸ್ಟ್ ನ ರಕ್ಷಣೆ ಮಾಡೋರು ಇರ್ತಾರೆ. ಹಾ ಎಲ್ಲನೂ ಇದೆ. ಸೊ ಅದಕ್ಕೆ ನಾವು ಕಂಪ್ಲೀಟ್ ಆಗಿ ತುಂಬಾ ಸ್ಲೋ ಆಗಿ ಹೋಗ್ಬೇಕು. ಗೋಣಿಕೊಪ್ಪಲ್ 13 ಕಿಲೋಮೀಟರ್ಸ್ ಇದೆ, ಅಂದ್ರೆ 3 ಕಿಲೋಮೀಟರ್ಸ್ ಇದೆ ಇಲ್ಲಿಂದ, ಈ ಪ್ಲೇಸ್ ಇಂದ. ಹಾ ಎಲ್ಲಾದ್ರೂ ಇಳಿಯೋಣ ಅಂತ ಅನ್ಸುತ್ತೆ, ಬಟ್ ಬೇಡ. ಹಾ ಕಾಡನ್ನು ಬೆಂಕಿಯಿಂದ ರಕ್ಷಿಸಿ ಅಂತ ಬೋರ್ಡ್ ಹಾಕಿದ್ದಾರೆ. ಗಿರಿಜನರ ಕಾಡಿಗೆ ದಾರಿಗೆ ಅಂತ. ಅಂದ್ರೆ ಗಿರಿಜನರು ಈಗ್ಲೂ ಇದ್ದಾರೆ, ಟ್ರೈಬಲ್ ಪೀಪಲ್. ಅವ್ರ ವಿಲೇಜ್ಗೆ ದಾರಿ ಅಂತ, ಅಂದ್ರೆ ಅವ್ರ ಕಾಡು ಒಳಗಡೆ ಇರ್ತಾರೆ ಅಂತ ಅನ್ಸುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು. ಇದು ಕಾಡಿನ ಜನನೇ, ಇದು ಕೂಡ ಗಿರಿಜನ ಅಲ್ವಾ ಏನ್ರಿ? ಇಲ್ಲ, ಇವರು ನಾರ್ಮಲ್, ಅಂದ್ರೆ ನಾರ್ಮಲ್ ಪೀಪಲ್. So the end here. Okay, it ends here, right? ಇದು ಫೋಮೋ ರೆಸ್ಟೋರೆಂಟ್. ಇಲ್ಲಿಗೆ ಎಂಡ್ ಆಗುತ್ತೆ. ಓಕೆ ಇಲ್ಲಿಂದ ಮನೆಗಳೆಲ್ಲ ಸ್ಟಾರ್ಟ್ ಆಗುತ್ತೆ. ಇವ್ರದೊಂಥರ ಖುಷಿ ಅನ್ಸುತ್ತೆ. ಇವ್ರಿಗೆಲ್ಲ ತುಂಬಾ ಒಳ್ಳೆ ಲೈಫು, ನೇಚರ್ ಮಧ್ಯದಲ್ಲಿ ಇದ್ದಾರೆ. ಡೈಲಿ ಗ್ರೀನರಿ ನೋಡ್ತಾರೆ, ಪ್ಯೂರ್ ಗಾಳಿ ತಗೋತಾರೆ. ಇವರೆಲ್ಲರೂ ನೋಡಿದ್ರೆ ತುಂಬ ಖುಷಿ ಅನಿಸುತ್ತೆ. ನೇಚರ್ ಮಧ್ಯದಲ್ಲಿ ಬದುಕೋದು ಕೂಡ ಒಂದು ವರ ಅಂತಾನೆ ಹೇಳ್ಬೋದು. ರೆಸ್ಟೋರೆಂಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಕೂರ್ಗ್ ಗೇಟ್ ರೆಸ್ಟೋರೆಂಟ್ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಸೊ ನಾವು ಆಶೀರ್ವಾದ್ ಗ್ರ್ಯಾಂಡಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ಬ್ರೇಕ್ಫಾಸ್ಟ್ ತಿನ್ನೋ ಅವಶ್ಯಕತೆ ಇಲ್ಲ ಅಂತ ಆಗಿಬಿಟ್ವಿ. ಅಲ್ಲ ದೊಡ್ಡದಾಗಿರೋ ಬ್ಯಾನರ್ಸ್ ಹಾಕಿದ್ದಾರೆ. ಇದು ಅಂದರೆ ಲೈಕ್ ನನಗೆ ಸೊ ಜಾಸ್ತಿ. ಕೂರ್ಗ್ ಗೇಟ್ ರೆಸ್ಟೋರೆಂಟ್ ಅಂತ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಸೊ ನಾವು ಆಶೀರ್ವಾದ್ ಗ್ರ್ಯಾಂಡಲ್ಲಿ ಬ್ರೇಕ್ಫಾಸ್ಟ್ ಮಾಡಿದ್ರಿಂದ ಬ್ರೇಕ್ಫಾಸ್ಟ್ ತಿನ್ನೋ ಅವಶ್ಯಕತೆ ಇಲ್ಲ ಅಂತ ಆಗಿಬಿಟ್ವಿ. ಅಲ್ಲ ದೊಡ್ಡದಾಗಿರೋ ಬ್ಯಾನರ್ಸ್ ಹಾಕಿದ್ದಾರೆ. ಇದು ಅಂದರೆ ಲೈಕ್
ನನಗೆ ಸೊ ಜಾಸ್ತಿ ಲಾರಿ ಉಳ್ಕೊಂಡು ಬಿದ್ದುಬಿಟ್ಟಿದೆ. ಹುಲ್ಲಿನ ಲಾರಿ ಹುಲ್ಲು ತೊಗೊಂಡು ಹೋಗ್ತಾ ಇದೆ ಅನಿಸುತ್ತೆ. ಸೊ ಅದಕ್ಕೆ ತುಂಬ ಸೇಫ್ಟಿಯಾಗಿ ಓಡಿಸ್ಬೇಕು ಇಂಥ ಪ್ಲೇಸಸಲ್ಲೆಲ್ಲ. ಆಮೇಲೆ ಸೈಡಿಂದ ನೋಡಿದ್ರೆ ತುಂಬ ಡೆಪ್ತಲ್ಲೂ ಇದೆ. ಎಡ್ಜಸ್ಗೆ ಅವ್ರೇನು ಲೈಕ್ ಬ್ಯಾರಿಕೇಡ್ಸು ಅಂಥದ್ದೇನೂ ಹಾಕಿಲ್ಲ. ಡ್ರೈವಿಂಗ್ ಬರಲಿದ್ದವರು ಇಂಥ ಫಾರೆಸ್ಟ್ಗೆ ಎಂಟ್ರಿನೇ ಕೊಡಬಾರ್ದು ಅಂತ ಹೇಳ್ತೀನಿ ನನ್ನ ಸಜೆಷನ್ನು. ಸ್ವಲ್ಪ ಇಲ್ಲಿಂದ ಡೇಂಜರ್ಸ್ ಸ್ಟಾರ್ಟ್ ಆಗುತ್ತೆ ಅಂತ ಹಾಕಿದ್ದಾರೆ ಬೋರ್ಡು. ಸೊ ನಿಧಾನ ಹೋಗಬೇಕು, ಓವರ್ಟೇಕ್ ಮಾಡೋದಾಗಲಿ ಆ ರೀತಿ ಎಲ್ಲ ಮಾಡಬಾರ್ದು. ನಾನು ನೋಡಿದೆ ಕೆಲವೊಂದು ಕಾರ್ಸ್ ಬೇಕು ಅಂತಲೇ ಓವರ್ಟೇಕ್ ಮಾಡ್ತಾರೆ. ಮೇ ಬಿ ದೇ ಹ್ಯಾವ್ ಎಕ್ಸ್ಪೀರಿಯನ್ಸ್ ಡ್ರೈವಿಂಗ್, ಬಟ್ ವಿ ಶುಡ್ ನಾಟ್ ಟೇಕ್ ಅ ರಿಸ್ಕ್ ಆನ್ ಎನಿಥಿಂಗ್. ಇದು ಉರುಟಿ ಮೀನ್ಸ್ ಅರಣ್ಯ. ಇಲ್ಲಿ ಯಾಕೋ ಬಟರ್ಫ್ಲೈಸ್ ತುಂಬ ಇದೆ, ಗೊತ್ತಿಲ್ಲ. ಈಗ ಸಡನ್ನಾಗಿ ಬಟರ್ಫ್ಲೈಸ್ ಬಂತು. ಮೇ ಬಿ ಇದು ಕಾಡಲ್ಲಿ ಬಟರ್ಫ್ಲೈಸ್. ಯಾವುದೋ ವ್ಯಾಗನರ್ ಕಾರ್ ಹೋಗ್ತಾ ಇದೆ. ಈ ವ್ಯಾಗನರ್ ಕಾರಲ್ಲಿ ಬೇಬಿ ಇದೆ ಪುಟ್ಟದು, ಅದ ಕಡೆ ನೋಡ್ತಾ ಇದೆ ಹಿಂದೆ ತಿರುಗಿ. ತಮಿಳ? ಓಕೆ, ಕೇರಳ. ರೇಡಿಯೋದಲ್ಲಿ ಪ್ಲೇ ಆಗ್ತಾ ಇರ್ಬೋದು. ಇದು 93.5 FM. ಸೊ ನಾವು ಮೈಸೂರಿಂದ ತುಂಬ ದೂರ ಬಂದಿದ್ದೀವಿ. ಇದು ಕೇರಳ ಬಾರ್ಡರ್. ಕೇರಳದಲ್ಲಿ ರೇಡಿಯೋ ಕೇಳ್ತಾ ಇರ್ಬೋದು. ಅರ್ಥ ಆಗ್ತಾ ಇಲ್ಲ. ಕಣ್ಣೂರು ಅಂತ ಹೇಳ್ತವ್ರೆ. ನಾವು ಹೋಗೋ ಪ್ಲೇಸ್ ಹೆಸರು ಹೇಳ್ತಾ ಇದ್ದಾರೆ ರೇಡಿಯೋದಲ್ಲಿ. ಇದು ಒಂದು ಘಾಟ್ ಸೆಕ್ಷನ್ನು. ಯಾವುದೇ ಯೂಟ್ಯೂಬರು ಹೇಳ್ದೇ ಇರೋಂಥ ವಿಷಯ ನಾನು ಹೇಳ್ತಾ ಇದ್ದೀನಿ. ಸೊ ಇಲ್ಲಿ ಘಾಟ್ ಸೆಕ್ಷನ್ ಇದೆ ಅಂತ ಯಾರೂ ಹೇಳಿಲ್ಲ. ಇಲ್ಲಿ ಘಾಟ್ ಸೆಕ್ಷನ್ ಇದೆ. ಟ್ರಾವೆಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಒಂದು ಮಟ್ಟಿಗೆ, ಆದರೆ ಕೇರ್ಫುಲ್ಲಾಗಿ ಟ್ರಾವೆಲ್ ಮಾಡಬೇಕು. ಕೇರ್ಫುಲ್ಲಾಗಿ ಗಾಡಿ ಕೂಡ ಓಡಿಸ್ಬೇಕು. ಮಕ್ಕಳಿದ್ದ ಕಡೆ ತುಂಬ ಹುಷಾರಾಗಿ ಜೋಪಾನ ಮಾಡಿ. ಆಮೇಲೆ ತುಂಬ ಕ್ರಾಸಿಂಗ್ಸ್ ಬರುತ್ತೆ. ತುಂಬ ಅಂದರೆ ತುಂಬ ಕ್ರಾಸಿಂಗ್ಸ್ ಬಂದಿದೆ ಇದುವರೆಗೂ. ಓಕೆ, ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ನಾರ್ಮಲ್ ಆಗಿರುತ್ತೆ ರೋಡು ಅಂತ ಅಂದ್ಕೊಂಡಿದ್ವಿ. ಬಟ್ ಇಲ್ಲಿ ಬಂದಮೇಲೆ ನಮಗೆ ಸಸ್ಪೆನ್ಸ್ ಸಿಕ್ಕಿತ್ತು. ಅಂದರೆ ಇದು ಫುಲ್ ಫಾರೆಸ್ಟ್ ಏರಿಯಾ ಮತ್ತು ಇನ್ಕ್ಲೂಡಿಂಗ್ ಘಾಟ್ ಸೆಕ್ಷನ್ ಅಂತ. ಒಂಥರ ಜೈಂಟ್ ವೀಲಲ್ಲಿ ಆಡ್ದಂಗೆ ಇರುತ್ತೆ. ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ಶಿಫ್ಟ್ ಆಗ್ತಾನೇ ಇದ್ದೀನಿ ನಾನು ಹಿಂದೆ ಕೂತ್ಕೊಂಡು. ಸ್ವಲ್ಪ ನೆರಳು, ಸ್ವಲ್ಪ ಬಿಸಿಲು ಬರ್ತಾ ಇದೆ. ದೇವ್ರೆ ಕಾಪಾಡಪ್ಪ, ಕರ್ಕೊಂಡು ಹೋಗೋ ಥರ ಮಾಡಪ್ಪ ದೇವ್ರೆ. ರೋಡು ಚಿಕ್ಕದು, ಆದರೆ ವೆಹಿಕಲ್ಸ್ ಜಾಸ್ತಿ. ಡಬಲ್ ರೋಡ್ಗೂ ಆಗಲ್ಲ ಇದು ರೋಡು, ಆದರೂ ವೆಹಿಕಲ್ಸ್ ಬರ್ತಾ ಇದೆ. ಹಾಂ, ಹೋದರೆ ಥರ್ಡ್ ಗೇರಲ್ಲೇ ಹೋಗಬೇಕು ಅಂತ. ನಮಗೆ ಯಾವುದೇ ರೀತಿಯಾದಂಥ ಘಾಟ್ ಸೆಕ್ಷನ್ ಏನಿಲ್ಲ. ಇಲ್ಲಿಗೆ ಎಂಡ್ ಆಗುತ್ತೆ ಅನಿಸುತ್ತೆ. ಇದೆಲ್ಲ ಕೇರಳ ಬಾರ್ಡರು. ಇದು ಯಾವುದಪ್ಪ? ಒಂಥರ ಡಿಫ್ರೆಂಟ್ ದೇವಸ್ಥಾನ ಇದೆ. ಗದ್ದೋಡು. ಮತ್ತೆ ಬಟರ್ಫ್ಲೈ ಸ್ಟಾರ್ಟ್ ಆದವು. ಕೇರಳ ಅಂತ RTO ಚೆಕ್ ಪೋಸ್ಟು, ಕೇರಳ ಬೋರ್ಡು. ರೋಡ್ ಫೈಲ್ ಆಗಿದೆ. ಇಲ್ಲಿಂದ ಘಾಟ್ ಸೆಕ್ಷನ್ ಇಲ್ಲ. ಸೊ ಕೇರಳಗೆ ಎಂಟ್ರಿ ಕೊಟ್ವಿ. ಇದೆ ಕೇರಳ, ಚಿಕ್ಕೋಡೆ, ಕಾಳಿಪುರಂ ಇದೆಲ್ಲ ಬೋರ್ಡ್. ಇಲ್ಲಿಂದ ರೋಡ್
ಕಣ್ಣೂರು ಎಷ್ಟು ಕಿಲೋಮೀಟರ್ಸ್ ರೀ? 3 ಕಿಲೋಮೀಟರ್. ಗೊತ್ತಿಲ್ಲ ಯಾವ ಅಂತ. ವಲ್ಲಿ ತೋಡೆ ಅಂತ ಊರ ಹೆಸರು ಕೂಡ ಡಿಫ್ರೆಂಟ್ ಆಗಿದೆ. ಇಲ್ಲಿ ಫುಡ್ಸ್ ಕೂಡ ವೆರೈಟಿ ಇರುತ್ತೆ. ಸೊ ಇದು ವಲ್ಲಿ ತೋಡೆ ಇರೋ ಊರಂತ ಫಸ್ಟ್ ರೀಚ್ ಆಗಿರೋದು ಊರು. ಆಮೇಲೆ ಇಲ್ಲಿ ಬಸ್ಗಳೆಲ್ಲ ಸ್ವಲ್ಪ ಬ್ಲೂ ಕಲರ್ ಅಲ್ವೇನ್ರಿ? ಸಿಟಿ ಬಸ್ ಬ್ಲೂ ಕಲರ್ ಇರುತ್ತಲ್ವಾ? ಸ್ವಲ್ಪ ಪ್ರೊನೌನ್ಸಿಯೇಷನ್ ಕೂಡ ಬರಲ್ಲ ಅಷ್ಟೊಂದು ಸರಿಯಾಗಿ. ಗಾಡ್ಸ್ ಓನ್ ಕಂಟ್ರಿ ಅಂತಾನು ಕರೀತಾರಲ್ವಾ? ಹೇಳೋಣ. ಇದು ಬ್ರಿಡ್ಜ್. ಇದು ಇರಿಟಿ ಪ್ಲಾಜಾ ಅಂತ ಊರು. ವಾಟರ್. ಸೊ ಕಣ್ಣೂರಿಗೆ ಇಲ್ಲಿಂದ ಲೆಫ್ಟ್ ಹೋಗ್ಬೇಕಂತ ಅಲ್ವೇನ್ರಿ? ಹಾಂ. ಸೊ ಇದೆಲ್ಲ ಇರಿಟಿ ಪ್ಲಾಜಾ ಊರು. ಸ್ವಲ್ಪ ಬಿಸಿಲಿದೆ ಇಲ್ಲಿ. ಓಕೆ, ಇಲ್ಲಿಂದ ಈ ಊರಿಂದ 40 ಕಿಲೋಮೀಟರ್ಸಾ? ಸ್ವಲ್ಪ ಹೋಟೆಲ್ಸ್ ಇಂಗ್ಲೀಷಲ್ಲೂ ಬರ್ತಿದ್ದಾರೆ, ಸ್ವಲ್ಪ ಶಾಪ್ಸ್ ಎಲ್ಲ ಹೆಸರು ಫುಲ್ ಕೇರಳ. ಕಣ್ಣೂರು ಇಲ್ಲಿಂದ 36 ಕಿಲೋಮೀಟರ್ಸ್. ರೀಚ್ ಆಗ್ತೀವಿ ಅಂತ ಅನಿಸುತ್ತೆ. ಅಲ್ಲಿ ನೋಡಿ ಮನೆ ಒಂದು ತುಂಬ ಚೆನ್ನಾಗಿ ಕಟ್ಸಿದೆ. ಸಿಲ್ವನ್ ಟೀ ಸ್ಟೈಲ್ಸ್ ಮುಕ್ಕು ಟೈಲ್ಸ್ ಆ್ಯಂಡ್ ಲೈಟ್ ಗ್ಯಾಲರಿ ಅಂತ ದೊಡ್ಡದಾಗಿದೆ ಶಾಪ್ ಇದು. ಇಲ್ಲಿಂದ ಕಣ್ಣೂರು ಜಸ್ಟ್ 36 kilometers. We are near to our destination. Now the time is 11 o'clock. We need to spend 11:30 or 11:15 we will be reaching there. Let's see. ಇಲ್ಲಿಂದ 34 ಕಿಲೋಮೀಟರ್ಸಾ? ಕಣ್ಣೂರು 50
15 ಕಿಲೋಮೀಟರ್ಸ್ ಇರುತ್ತೆ. ಕೇರಳದಲ್ಲಿ ಫಸ್ಟ್ ಟೈಮ್ ನಾವು ಕೇರಳದಲ್ಲಿ ಒಬ್ಬ ಅಂಕಲ್ ನಾವು ಅಡ್ರೆಸ್ ಕೇಳಿದ್ವಿ. ನಾವು ಕೂಡ ಕೇಳಿ ನಾವು ಕೇರಳದಲ್ಲಿ ಫಸ್ಟ್ ಟೈಮ್ ಎಂಟ್ರಿ ಕೊಟ್ವಿ. ಸೊ ನಮಗೆ ಅಡ್ರೆಸ್ ಗೊತ್ತಾಗಲಿಲ್ಲ ಕಣ್ಣೂರ್ದು, ಅಂದರೆ ಗೂಗಲ್ ಮ್ಯಾಪಲ್ಲಿ ಹಾಕ್ಕೊಂಡು ಬಂದಿದ್ವಿ, ಅದು ಸ್ವಲ್ಪ ಗೊತ್ತಾಗಲಿಲ್ಲ. ಸೊ ಯಾರನ್ನಾದ್ರೂ ಕೇಳೋಣ ಅಂತ ಕೇಳಿದ್ವಿ. ಅವ್ರು ನಾವು ಕೇಳೋದವರು ಅಂತ ಅಂದ್ಕೊಂಡ್ಬಿಟ್ಟು ಕೇಳೋದಲ್ಲೇ ಮಾತಾಡ್ತಾಯಿದ್ರು. ಇಲ್ಲಿ ನನಗೆ ಗೊತ್ತಿರೋ ವಿಷಯ ಏನು ಅಂದರೆ ಅವ್ರಿಗೆ ಸ್ವಲ್ಪ ಹಿಂದಿ ಬರುತ್ತೆ, ಬಟ್ ಬೇರೆ ಲ್ಯಾಂಗ್ವೇಜ್ ಬರಲ್ಲ. ಬೈ ಲಕ್ ಅವ್ರಿಗೆ ಬೇರೆ ಲ್ಯಾಂಗ್ವೇಜ್ ಬಂದರೂ ಕೂಡ ನಮ್ಮ ಲಕ್ ಅಂತಲೇ ಹೇಳ್ಬೋದು. ಇಲ್ಲಿ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಆಗ್ತಾಯಿದೆ. ಸೊ ನೋಡೋಣ. ಅವ್ರು ಏನೋ ಮಟನ್ ಊರು ಅಂತ ಏನೋ ಹೇಳಿದ್ರು, ತುಂಬ ಡಿಫ್ರೆಂಟ್ ಆಗಿತ್ತು ಊರ ಹೆಸರು ಕೂಡ. ಹಂಗಿಂದ ಕಣ್ಣೂರ್ಗೆ ಹೋಗ್ಬೇಕು ಅಂತ ಹೇಳಿದ್ರು. ನೋಡೋಣ. ನಾವು ಮತ್ತೆ ಸಿಟಿಗೆ ವಾಪಸ್ ಬಂದ್ವಿ. ಎಲ್ಲಿ ಹೋಗಿದ್ವಿ ಮತ್ತು ಅಲ್ಲಿಂದನೇ ಬಂದ್ವಿ. ಎಲ್ಲೋ ಮಟನ್ ಊರಲ್ಲಿ ಟರ್ನಿಂಗ್ ತೊಗೋಬೇಕಂತ. ಇಲ್ಲೇನೋ ಟಾಯ್ಸ್ ಚೆನ್ನಾಗಿದೆ ಮಕ್ಕಳಿಗೆ. ಶಾಪ್ಸ್, ಬರೀ ಶಾಪ್ಸ್, ಎಲ್ಲ ಕಡೆ ಶಾಪ್ಸ್ ಇಟ್ಟಿದ್ದಾರೆ. ಎಲ್ಲೋ ಒಂಚೂರು ಸ್ಪೇಸ್ ಇಲ್ಲ. ನಾವು ಕೇರಳ ಎಂಟ್ರಿ ಕೊಟ್ಟಾಗಿಂದನೂ ಓಕೆ ಕಂಟಿನ್ಯೂಸ್ ಆಗಿ ಶಾಪ್ಸ್ ಇದೆ, ಕಂಟಿನ್ಯೂಸ್ ಆಗಿ ಊರಿದೆ. ಎಲ್ಲೂ ಊರಿಗೆ ಗ್ಯಾಪ್ ಇಲ್ಲ. ಓಕೆ, ಇದೆ ನಮ್ಮ ಮಟನ್ ಊರು. ಹೆಸರು ನೋಡಿದ್ರೆ ಹೆಂಗಿದೆ ಮಟನ್ ಊರು ಅಂತ. ಲೈಕ್ ಮಟನ್ ಥರ ಇದೆ. ಕೆಲವೊಂದು ಹೆಸರುಗಳೇ ಒಂಥರ ಇರುತ್ತೆ. ಹಾಂ, ನೋಡಿಗಪ್ಪ ಅಂದರೆ ಲೈಕ್ ಚೀಲ ಅಂತ ಹೇಳ್ತಾಯಿದೆ. ಆ ರೀತಿ ಸ್ವಲ್ಪ ಕಾಮಿಡಿ ಊರ ಹೆಸರುಗಳು. ಇದೆಲ್ಲ ಫುಲ್ ಮಟನ್ ಊರು. ಐ ಲವ್ ಮಟನ್ ಊರು ಅಂತ ಇದೆ ಬಸ್ ಸ್ಟ್ಯಾಂಡ್ ಹತ್ರ. ಇದು ಚಿಕ್ಕದಾಗಿರೋ ಬಸ್ ಸ್ಟ್ಯಾಂಡ್, ಅದರ ಮುಂದೆನೇ ಶಾಪ್ಸು ನೋಡಿ. ಐ ಲವ್ ಮಟನ್ ಊರು ಅಂತಂದರೆ ಗೋಲ್ಡನ್ ಡೈಮಂಡ್ಸ್. ಸೊ ಇಲ್ಲಿಂದ ನಾವು ಸ್ವಲ್ಪ ಡೈವರ್ಟ್ ಆದ್ವಿ. ನೀವು ಡೈವರ್ಟ್ ಆಗಬೇಡಿ, ಕೇಳಿ ತಿಳ್ಕೊಂಡು ಬನ್ನಿ ಬರಬೇಕಂತ. ಕಣ್ಣೂರು ಇಲ್ಲಿಂದ 26 ಕಿಲೋಮೀಟರ್ಸ್ ಅಂತ. ಯಾವ ಲ್ಯಾಂಗ್ವೇಜಲ್ಲಿ ಕಮ್ಯುನಿಕೇಟ್ ಮಾಡ್ಬೇಕ್ರಿ ಇವ್ರ ಹತ್ರ? ಹಿಂದಿ, ಇಂಗ್ಲೀಷ್. ಓಕೆ, ತೆಲುಗು ಅಲ್ಲ, ತಮಿಳು ಅರ್ಥ ಆಗುತ್ತಾ ಸ್ವಲ್ಪ? ತಮಿಳು ಅರ್ಥ ಆಗುತ್ತೆ. ಅದಕ್ಕೆ ನೀವು ನಲ್ಲ ಇರಕ್ಕೆ ಅಂತ ಏನೋ ಮಾತಾಡಿದ್ರಲ್ವಾ? ರೋಡ್. ಓಕೆ, ಇಲ್ಲಿ ಕಣ್ಣೂರು ಏರ್ಪೋರ್ಟ್ ಕೂಡ ಇದೆ ಅಂತ. ಕಣ್ಣೂರು ಏರ್ಪೋರ್ಟ್ ಇದೆನಾ? ಇವ್ರಿಗೆ ಏರ್ಪೋರ್ಟ್ ಇದೆನಾ? ಕಣ್ಣೂರು ಏರ್ಪೋರ್ಟ್. ಓಕೆ, ಏನ್ರಿ ಪರವಾಗಿಲ್ಲ. ಒಳ್ಳೆ ಫೇಮಸ್ ಆಗಿರೋಂಥ ಊರೇ ಇದು. ಹಾಂ, ಏರ್ಪೋರ್ಟ್ ಚೆನ್ನಾಗಿದೆ. ಬಾಹುಬಲಿ ಶೂಟಿಂಗ್ ತೆಗೆದಾರ್ರಿ ಎಲ್ಲಿ? ಕಣ್ಣೂರಲ್ಲಿ. ಮೂನ್ರಿ. ಯಾವ ಪ್ಲೇಸು? ಅದು ಫಾರೆಸ್ಟ್, ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಓಕೆ, ದಟ್ಸ್ ರಿಯಲಿ ಸರ್ಪ್ರೈಸಿಂಗ್ ಥಿಂಗ್. ಇನ್ನು ಬಾಹುಬಲಿ ಮೂವಿ ಶೂಟಿಂಗ್ ಕೂಡ ತೆಗ್ದಿದ್ದಾರಂತ. ನೋಡೋಣ. ಬಾಹುಬಲಿ 2. ಓಕೆ, ಬಾಹುಬಲಿ 2 ತೆಗ್ದಿದ್ದಾರಂತ. ಇಲ್ಲಿ ನೋಡೋಣ. ಅಲ್ಲೇನೋ ಕರ್ಕೊಂಡು ಹೋಗ್ತಾರಂತಪ್ಪ. ಇಂದ 20 ಕಿಲೋಮೀಟರ್ಸ್ ಇದೆ ಅಂತ ಇಲ್ಲಿ ಕಣ್ಣೂರು. ಸೊ ಇಲ್ಲಿ ಸ್ವಲ್ಪ ಸ್ಪೀಡ್ ಮಾಡ್ಕೊಬೋದು, ಯಾಕಂದರೆ ವೆಹಿಕಲ್ಸ್ ಇಲ್ಲ. ಆದರೂ ಕೂಡ ಸ್ವಲ್ಪ ನಿಧಾನ ಕೊಡಬೇಕು. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಏನು ಅಂದರೆ ತುಂಬ ದೊಡ್ಡ ಮನೆಗಳಿದೆ, ಗ್ಯಾಪಲ್ಲಿದೆ. ನಾನು ಅನ್ಕೊತಾ ಇದ್ದೆ, ಅಪ್ಪ ಇವರೆಲ್ಲರೂ ಎಷ್ಟು ಲಕ್ಕಿ ಅಪ್ಪ, ಇಲ್ಲೇ ಮನೆಗಳ ಹತ್ರ ಇದೆ. ನೋಡ್ತಾ ಇದ್ದೆ. ಬಿಸಿಲೇನು ಇದೆ ಇಲ್ಲಿ. ನಾವು ಚಳಿ ಇದೆ ಅಂತ ಅನ್ಕೊಂಡು ಬಂದೆ, ಬಟ್ ಇದು ಹೌದು, ಬಿಸಿಲು ಜಾಸ್ತಿ ಇದೆ. ಮನೆಗಳಂತೂ ಹೈ ಕ್ಲಾಸ್ ಆಗಿದೆ. ನಮ್ಗೆ ಇಷ್ಟ ಆಯಿತು ಮನೆಗಳೆಲ್ಲ.
ಸೈಡೆಲ್ಲ ನಾವು ಮೇಲೆ ಈಗ ಇದೆಲ್ಲ ಮಾಡಕ್ಕಾಗ್ತಿದ್ದೀವಿ. ನಮ್ಮ ಹೋಟೆಲ್ ಒಂದು 5 ಕಿಲೋಮೀಟರ್ಸ್ ಇದೆ ಇಲ್ಲಿಂದ. ಹೆಸರುಗಳೆಲ್ಲ ಒಂಥರ ಡಿಫ್ರೆಂಟ್ ಆಗಿದೆ. ಸುಮ್ಮನೆ ನಾವೀಗ ಕಣ್ಣೂರಿಗೆ ಎಂಟ್ರಿ ಆದ್ವಿ. ಇದೇ ಕಣ್ಣೂರು. ಇಲ್ಲಿ ಏನು ಅಂದರೆ ಯಾವಾಗ ಫೋಟೋಸ್ ತೆಕ್ಕೊಳ್ಳೋಣ ಅಥವಾ ವೀಡಿಯೋಸ್ ಮಾಡೋಣ ಅಂತ ಅಂದಾಗೆಲ್ಲ, ಅಂದರೆ ನೇಮ್ ಬೋರ್ಡ್ಸ್ ಎಷ್ಟೆಷ್ಟು ಕಿಲೋಮೀಟರ್ಸ್ ಇದ್ದಾಗ ಅವಾಗೆಲ್ಲ ಫೋನು ಓಪನ್ ಮಾಡೋಕ್ಕಾಗಲ್ಲ. ಒಂದು ವೇಳೆ ಫೋನ್ ಓಪನ್ ಮಾಡಿದ್ರು ಕೂಡ ಇಮಿಡಿಯೇಟಾಗಿ ತೆಗಿಯೋಕ್ಕೂ ಆಗಲ್ಲ. ಸೊ ನಿಮಗೂ ಈ ರೀತಿ ಅನಿಸಿದ್ರೆ ಕಮೆಂಟ್ ಮಾಡಿ. ಯಾವಾಗಾದರೂ ನಾವು ಒಂದು ರೆಕಾರ್ಡ್ ಮಾಡಬೇಕಾದ್ರೆ ಏನಾದರೂ ಇಂಪಾರ್ಟೆಂಟ್ ರೆಕಾರ್ಡ್ ಮಾಡ್ತಾಯಿದ್ದೀವಿ ಅಂತಂದಾಗ ಇಮಿಡಿಯೇಟಾಗಿ ಮಾಡೋಕ್ಕಾಗಲ್ಲ. ಸೊ ನಿಮಗೂ ಈ ರೀತಿ ಏನಾದರೂ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕಮೆಂಟ್ ಮಾಡಿ ಈ ವಿಡಿಯೋಗೆ. ತಾನೇ ದೊಡ್ಡ ಊರು ಏನಂದರೆ ನಮಗೆ ಥ್ರೂಔಟ್ ಕೇರಳ ಎಲ್ಲೂ ಊರಿಂದ ಊರು ಗ್ಯಾಪ್ ಸಿಗಲಿಲ್ಲ. ಲೈಕ್ ಈಗ ನೋಡಿ ನಮ್ಮ ಕರ್ನಾಟಕದಲ್ಲಿ ಟ್ರಾಫಿಕ್ ಸ್ವಲ್ಪ ಜಾಸ್ತಿನೇ ಇದೆ. ಅಂದರೆ ರೋಡ್ಸ್ ಚಿಕ್ಕದಾಗಿದೆ, ವೈಡ್ ರೋಡ್ಸ್ ಇಲ್ಲ ಈ ಊರಲ್ಲಿ. ತಮಿಳ್ನಾಡಿನಲ್ಲಿ ತುಂಬ ವೈಡ್ ರೋಡ್ಸ್ ಇದೆ, ಮೈಸೂರಲ್ಲಿ ಕೂಡ ತುಂಬ ವೈಡ್ ರೋಡ್ಸ್ ಇದೆ. ಇಲ್ಲಿ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಏನು ಅಂದರೆ ಥ್ರೂಔಟ್ ಊರೇ, ಬರೀ ಊರು ಶಾಪ್ಸ್ ಮನೆಗೆ, ಇಲ್ಲೂ ಗ್ಯಾಪ್ ಅಂಥದ್ದು ಏನಿಲ್ಲ. ಈಗ ನೆಕ್ಸ್ಟ್ ನೋಡಿ, ಈಗ ಫಾರ್ ಎಕ್ಸಾಂಪಲ್ ನಾವು ಮೈಸೂರಿಂದ ಬೆಂಗಳೂರಿಗೆ ಹೋಗಬೇಕು ಅಥವಾ ಯಾವುದೋ ಒಂದು ಊರಿಗೆ ನಂಜನಗೂಡಿಗೆ ಹೋಗ್ಬೇಕಾದ್ರೂ ಮಧ್ಯದಲ್ಲಿ ಕಾಡು ಅದು ಇದು ಬರುತ್ತೆ. ಬಟ್ ಇಲ್ಲಿಲ್ಲ, ಹಂಗಿಲ್ಲ. ಇದೇನೋ ಒಂಥರ ಊರುಗಳೇ ಒಂಥರ ಏರಿಯಾ ಥರ ಇದೆ ಪಕ್ಕದಲ್ಲೇ. ಈಗ ದಟ್ಟಗಳ್ಳಿ, ಕುವೆಂಪು ನಗರ, ನಿವೇದಿತ ನಗರ ಆ ರೀತಿ ಏರಿಯಾ ಇದ್ದಂಗೆ ಇವ್ರುಗಳು ಕೂಡ ಊರು. ಕಣ್ಣೂರು, ಅದೇನದು ಮಟ್ಟನೂರು ಮಟ್ಟನೂರು ಎಲ್ಲ ಜಾಯಿಂಟಾಗೇ ಇದೆ ಊರುಗಳು. ಸುಮ್ಮನೆ ಅದನ್ನೊಂಥರ ಡಿವಿಷನ್ ಮಾಡಿದ್ದಾರೆ ಅಷ್ಟೇ. ಕಣ್ಣೂರು ಅಂತ ನೋಡಿ ಬಸ್ಸು. ನಾವು ಹಿಂಗೇನೆ ಬಂದಿದ್ದು ಕಾಲ ಸೇರಿ. ಈಗ ನನ್ನ ಮಕ್ಕಳು ಇಳಿಯೋವರೆಗೂ ನಾವು ಇರಬೇಕಿಲ್ಲ. ನಾವು 1.5 ಕಿಲೋಮೀಟರ್ಸಲ್ಲಿ ನಮ್ಮ ಹೋಟೆಲ್ ಇದ್ದೀವಿ. ಇದು ಬಂದು ಕಣ್ಣೂರು ಸಿಟಿ. ಆಯ್ತು, ಒಂದು 5-10 ಮಿನಿಟ್ಸ್ಗೆ ರೀಚ್ ಆಗ್ತೀವಿ. ಪರವಾಗಿಲ್ಲ, ಎಲ್ಲ ಶಾಪ್ಸ್ ಇದೆ. ಈಸಿ ಬೈ ಇದೆ, ಮಲ್ಬಾರ್ ಗೋಲ್ಡನ್ ಡೈಮಂಡ್ಸ್ ಇದೆ, ಸ್ಟೈಲ್ ಯೂನಿಯನ್ ಇದೆ, ರಿಲಯನ್ಸ್ ಟ್ರೆಂಡ್ಸ್ ಇದೆ, ಆಮೇಲೆ ಪ್ರತಿಯೊಂದು ಶಾಪ್ಸ್ ಇದೆ. ಪರವಾಗಿಲ್ಲ, ಇದು ದೊಡ್ಡೂರೇ. ನಾವು ಚಿಕ್ಕೂರು ಅಂತ ಅಂದ್ಕೊಂಡಿದ್ವಿ. ಕಲ್ಯಾಣ್ ಜ್ಯುವೆಲ್ಲರ್ಸ್ ಇದೆ ಇಲ್ಲಿ. ಪರವಾಗಿಲ್ಲ. ಸ್ಟ್ರೈಟ್ ಹೋಗ್ಬೇಕು. ಸ್ಟ್ರೈಟ್ ಹೋಗಿ ರೈಟ್. ಹಾಂ ಇದೆ. ಹಾಂ 250 meters, 280 meters, 1 minute. ಲೊಕೇಶನ್ ತೋರಿಸು. ಆಯ್ತು. ಸೊ ಫೈನಲಿ ರೂಮ್ಗೆ ರೀಚ್ ಆಗಿ. ರೂಮ್ ರೇಟಿಂಗ್ಸ್ ಕೂಡ ತುಂಬ ಚೆನ್ನಾಗಿದೆ. ಕೋಯಬಿಬು ಮತ್ತು ಮೇಕ್ ಮೈ ಟ್ರಿಪ್ಪಿಂದ 4.2 ಸ್ಟಾರ್ ರೇಟಿಂಗ್ ಇದೆ. ತುಂಬ ಚೆನ್ನಾಗಿದೆ ಫೆಸಿಲಿಟೀಸ್ ಎಲ್ಲನೂ. ಸೊ ರೂಮ್ಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತು ಪ್ಲೇಸಸ್ ನೋಡೋಕೆ ಹೊರಟಿದ್ವಿ. ಈಗ ನಿಮ್ಗೆ ಈ ವಿಡಿಯೋ ಏನಾದರೂ ಇಷ್ಟ ಇದೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.